ಮುಂಬರುವ ಲೋಕಸಭಾ ಚುನಾವಣೆ ನಮ್ಮ ರಾಜ್ಯದಲ್ಲಿ ಪರ್ಟಿಕ್ಯುಲರ್ ಆಗಿ ಹೆಚ್ಚು ಕಡಿಮೆ 3 ಪಕ್ಷಗಳಿಗೆ ನಿಜಕ್ಕೂ ಕೂಡ ದೊಡ್ಡ ಅಗ್ನಿ ಪರೀಕ್ಷೆ ಬೇರೆ ಬೇರೆ ಕಾರಣಗಳಿಗೋಸ್ಕರ. ವಿಧಾನಸಭೆ ಚುನಾವಣೆಯನ್ನು ಬಹಳ ಸುಲಭವಾಗಿ ಗೆದ್ದು ಬೀಗಿದ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆ ಅಷ್ಟು ಸುಲಭ ಇಲ್ಲ. ಇನ್ನು ಬಿಜೆಪಿಯಲ್ಲಿ ಹೊಸದಾಗಿ ಸಾರಥಿಯಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಇಲ್ಲಿಂದ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸಿಕೊಟ್ಟು ಮೋದಿಯವರ ಬೆಂತಟ್ಟಿಸ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರ. ಇನ್ನು ಜೆಡಿಎಸ್ ಲೆಕ್ಕಾಚಾರಕ್ಕೆ ಬಂದರೆ ಜೆಡಿಎಸ್ನವರು ಚುನಾವಣೆಗಳನ್ನು ಎಲ್ಲ ರೀತಿಯಲ್ಲೂ ಎದುರಿಸ್ಬಿಟ್ಟಿದ್ದಾರೆ. ಏಕಾಂಗಿಯಾಗೂ ಫೈಟ್ ಮಾಡಿದ್ದಾರೆ, ಬಿಜೆಪಿ ಜೊತೆನೂ ಹೋಗಿದ್ದಾರೆ, ಕಾಂಗ್ರೆಸ್ ಜೊತೆನೂ ಹೋಗಿದ್ದಾರೆ. ಅವರಿಗೆ ಯಶ ಅನ್ನೋದಕ್ಕಿಂತ ಅಪಯಶಗಳು ಜಾಸ್ತಿ ಆಗಿತ್ತು. ಬಟ್ ಈ ಸಾರ್ತಿ ಹಾಗಿಲ್ಲ ಪರಿಸ್ಥಿತಿ ಅನ್ನುವಂತಹ ಕಾರಣ. ಹಾಗಾಗಿ ಈಗ ಎಲ್ಲ ಕಡೆಯಲ್ಲೂ ಕೂಡ ಒಂದು ಕಡೆ ಎಲ್ಲ ರಾಜ್ಯಗಳಲ್ಲೂ ಲೋಕಸಭೆ ಚುನಾವಣೆ ಕಾವು ಜೋರಾಗ್ತಾ ಇದೆ. ವಿಧಾನಸಭೆ ಗೆದ್ದ ಕಾಂಗ್ರೆಸ್ಗೆ ಲೋಕಸಭೆ ಕಬ್ಬಿಣದ ಕಡಲೆಯಾಯ್ತಾ ಅಂತ. ವಿಧಾನಸಭೆ ಚುನಾವಣೆಯನ್ನು ಗೆದ್ದು ಬೀಗಿದಂತಹ ಕಾಂಗ್ರೆಸ್ಗೆ ಯಾಕೋ ಪರ್ಟಿಕ್ಯುಲರ್ ಆಗಿ ನಾವು ಚರ್ಚೆ ಮಾಡಬೇಕಾಗಿರೋದೇ ಕಾಂಗ್ರೆಸ್ನದ್ದು. ಯಾವ ಹಂತಕ್ಕೆ ಅವ್ರು ಹೋಗಿದ್ದಾರೆ ಅಂತಂದರೆ, ಒಂದು ಕಡೆ ಎಲ್ಲೆಲ್ಲಿ ಅಭ್ಯರ್ಥಿಗಳಿಲ್ಲ, ಕಮಾನ್ ಎಲ್ಲ ಸಚಿವರನ್ನೇ ನಿಲ್ಲಿಸಿ ಪರವಾಗಿಲ್ಲ. ಒಂದು ಸಚಿವರು ನಿಂತ ಮೇಲೂ ಕೂಡ ಸಚಿವರು ನಿಲ್ಲಿಲ್ಲ ಅಂತಂದರೆ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥವ್ರು ಏನಾದರೂ ಅಭ್ಯರ್ಥಿಯನ್ನು ಗೆಲ್ಲಿಸಲಿಲ್ಲ ಅಂದರೆ ಅವರ ತಲೆದಂಡ ಫಿಕ್ಸ್ ಅಂತ ಇದ್ದಾರೆ. ಏನಾದರೂ ಮಾಡಿ 20+ ಸೀಟ್ಗಳನ್ನ ಗೆದ್ದುಕೊಡ್ಲೇಬೇಕು. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾಗ ಸೋನಿಯಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ವಿಪರೀತ ಖುಷಿಯಾಯಿತು. ಒಂದು ರಾಜ್ಯ ಸಿಕ್ತು ಅಂತಲ್ಲ, ಮುಂಬರುವ ಲೋಕಸಭಾ ಚುನಾವಣೆಗೆ ನಮಗೆ ಇಲ್ಲಿಂದ ಹೆಚ್ಚು ಸೀಟ್ಗಳು ಬರುತ್ತೆ ಅಂತಕ್ಕಂಥ ಲೆಕ್ಕಾಚಾರ, ಅದು ಅವರಿಗೆ ಖುಷಿಗೆ ಕಾರಣವಾಗಿದ್ದು. ಬಟ್ ಆ ಟಾರ್ಗೆಟ್ ರೀಚ್ ಆಗ್ತಾರಾ ಅವರು? ನೋಡಿ, ಕಾಂಗ್ರೆಸ್ನ ಸ್ಥಿತಿ ರಾಜ್ಯದಲ್ಲಿ ಹೇಗಿದೆ ಅಂತಂದ್ರೆ, ಯಾವುದೇ ಬೆಲೆ ತೆತ್ತಾದರೂ ಪರವಾಗಿಲ್ಲ, ಹೆಚ್ಚು ಸ್ಥಾನವನ್ನು ಗೆಲ್ಲಲೇಬೇಕು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಸಚಿವರು ಎಲ್ಲರೂ ಕೂಡ ಪಣ ತೊಟ್ಟುಬಿಟ್ಟಿದ್ದಾರೆ. ಈ ಸರ್ತಿ ಪ್ರತಿಷ್ಠೆಗೆ ಬಿದ್ದಿದ್ದಾರೆ ರಾಜ್ಯದ ಅತಿರಥ ಮಹಾರಥ ನಾಯಕರು. ಅಗತ್ಯವಿದ್ದ ಕಡೆ ಸಚಿವರನ್ನೇ ಕಣಕ್ಕಿಳಿಸೋಣ, ನೋ ಪ್ರಾಬ್ಲಮ್. ನಮ್ಗೆ ಇಲ್ಲಿ ಸಚಿವರೊಬ್ಬರು ಮೈನಸ್ ಆದರೂ ಪರವಾಗಿಲ್ಲ, ಬಟ್ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು. ಗೆಲ್ಲುವ ಅಥವಾ ಗೆಲ್ಲಿಸಿಕೊಂಡು ಬರುವ ಹೊಣೆ ಸಚಿವರ ಮೇಲೆ. ಒಂದು ವೇಳೆ ಫೇಲ್ಯೂರ್ ಆದರೆ ತಲೆದಂಡ ಫಿಕ್ಸ್ ಅಂತಲೂ ಕೂಡ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ತನಕ ನಿನ್ನೆ ಡೆಲ್ಲಿನಲ್ಲಿ ನಡೆದಂತಹ ಸಭೆಯಲ್ಲಿ ಬಂದಿರತಕ್ಕಂಥ ಮಾಹಿತಿ, ಅವರು ಕೊಟ್ಟಿರ್ತಕ್ಕಂಥ ಸೂಚನೆ, ನಿಮ್ಮ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂದರೆ ಗೆಲ್ಲಿಸ್ಕೊಂಡು ಬನ್ನಿ, ಇಲ್ಲ ಅಂತಂದರೆ ತಲೆದಂಡ ಫಿಕ್ಸ್. ಎಚ್ಚರಿಕೆಯ ಸಿಗ್ನಲ್ ಅನ್ನು ರವಾನೆ ಮಾಡಿದ್ದಾರೆ ಹೈಕಮಾಂಡ್ನವರು. ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಈಗ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ನ ಸ್ಥಿತಿ ಸದ್ಯಕ್ಕೆ. ಬಗ್ಗೆ ಯಾರ್ಯಾರು ಏನು ಮಾತಾಡಿದ್ದಾರೆ ನೋಡೋಣ. ನಿಮ್ಮಿಂದ ಕಳೆದ ಬಾರಿ ಒಂದೇ ಒಂದು ಸೀಟ್ ಗೆದ್ದಿದ್ದೇವೆ, ನಿಮ್ಮಿಂದ ಈ ಬಾರಿ ಹೆಚ್ಚು ಸೀಟ್ಗಳನ್ನು ನಾವು ನಿರೀಕ್ಷೆ ಮಾಡಿದ್ದೇವೆ. ಕರ್ನಾಟಕ ಆಗಿರ್ಬೋದು, ಆಂಧ್ರ, ತೆಲಂಗಾಣ, ತಮಿಳುನಾಡು, ಇವೆಲ್ಲ ರಾಜ್ಯಗಳಲ್ಲೂ ಕೂಡ ಎಂಟೈರ್ ಸೌತ್ ಇಂಡಿಯಾ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸ್ಕೊಡ್ಬೇಕು ಅಂಥೇಳಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಕೋಆರ್ಡಿನೇಟರ್ಸ್ಗಳಿಗೆ ಟಚ್ಚಲ್ಲಿ ಇರಬೇಕು, ಅವರಿಂದ ಸೂಚನೆಗಳು ಆಗಾಗ್ಗೆ ಕೊಡ್ತಾ ಇರ್ತೀವಿ. ಅಥವಾ ನಿಮ್ಮದೇನಾದರೂ ಇದ್ದರೆ ನೀವು ಕೂಡ ನಮಗೆ ತಿಳಿಸ್ಬೋದು ಅಂತೇಳಿ ಮಾಡಿದ್ದಾರೆ. ಅಂದರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತೊಗೊಂಡು ಮಾಡಿ ಅಂಥೇಳಿ ಅದರ ಅರ್ಥ. ಅದನ್ನು ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಬಿಟ್ಟಿರೋದು. ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಮತ್ತು ಕೇರಳದ ಎಲ್ಲ ಪಾರ್ಲಿಮೆಂಟ್ರಿ ಕೋಆರ್ಡಿನೇಟರ್ಸ್ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಭಾಳಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ನಾವು ಚುನಾವಣೆಯನ್ನು ಎದುರಿಸಬೇಕು ಮತ್ತು ಯಾವ ರೀತಿ ನಾವು ನಮ್ಮ ವಾರ್ ರೂಮ್ ಜೊತೆ ಸಂಪರ್ಕದಲ್ಲಿರಬೇಕು, ಎಲ್ಲ ಡಿಟೇಲ್ಡ್ ಆಗಿ ಒಂದು ಪ್ರೊಫಾರ್ಮಾದಲ್ಲಿ ಯಾವ್ಯಾವ ರೀತಿಯಿಂದ ನಾವು ಅಲ್ಲಲ್ಲಿ ಸಂಘಟನೆಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ಓಕೆ, ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಕಥೆಯಾದರೆ ಇನ್ನು ಬಿಜೆಪಿ ವಿಚಾರಕ್ಕೆ ಬರೋಣ. ಹ್ಯಾಟ್ರಿಕ್ ಗೆಲುವಿನ ಮೇಲೆ ನರೇಂದ್ರ ಮೋದಿ ಅವರು ಕಣ್ಣಿಟ್ಟಿದ್ದಾರೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸೀಟ್ ಗೆದ್ದುಕೊಡಬಹುದಾದ ರಾಜ್ಯ ಅದು ಕರ್ನಾಟಕ.
ಹಾಗಾಗಿ ರಾಜ್ಯ ಬಿಜೆಪಿಯಲ್ಲೂ ಕೂಡ ಸಮರಾಭ್ಯಾಸ ತೀವ್ರವಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲೂ ಕೂಡ ಲೋಕಸಭಾ ಚುನಾವಣೆಯ ಸಮರಾಭ್ಯಾಸ ಜೋರಾಗ್ತಾ ಇದೆ. ಕಳೆದ ಬಾರಿ 25 ಸೀಟನ್ನು ಬಿಜೆಪಿ ಗೆದ್ದಿತ್ತು, 28ರ ಪೈಕಿ +1 ಸುಮಲತಾ ಅವರು. ಸೊ ಅದು ಕೂಡ ಬಿಜೆಪಿ ಲೆಕ್ಕಕ್ಕೆ ತಗೊಂಡ್ರೆ 26 ಸೀಟು. ಈ ಬಾರಿ ಹಳೆ ರೆಕಾರ್ಡನ್ನು ಬ್ರೇಕ್ ಮಾಡಬೇಕು. ನೋಡಿ, 2014ರಲ್ಲಿ 19 ಸೀಟ್ ಗೆಲ್ಲುತ್ತೆ ಬಿಜೆಪಿ, 2019ರಲ್ಲಿ 25 ಸೀಟ್ ಗೆಲ್ಲುತ್ತೆ. ತನ್ನ ನಂಬರನ್ನು ಜಾಸ್ತಿ ಮಾಡ್ಕೊಳ್ತಾನೆ ಬರ್ತಾ ಇದೆ. ಈ ಸರ್ತಿ ಏನು, ಹೇಗೆ ಸಾಧ್ಯ? JDS ಜೊತೆ ಸೇರಿ 25ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ ಸಂಕಲ್ಪವನ್ನ ಮಾಡಿದ್ದಾರೆ. ಈ ಸರ್ತಿ ಅವರಿಗೆ ವ್ಯಾಲ್ಯೂ ಅಡಿಷನ್. ಹೊಸ ಕ್ಯಾಪ್ಟನ್ ವಿಜಯೇಂದ್ರ ಅವರಿಗೆ ಈಗ ಅತ್ಯಂತ ಕಠಿಣ ಸವಾಲು. ಆಡಳಿತಾರೂಢ ಕಾಂಗ್ರೆಸ್ ಅನ್ನು ಎದುರಿಸಬೇಕು, ಗೆಲ್ಲಬೇಕು. ಹೆಂಗ್ ಸಾಧ್ಯ ನೋಡ. ಬೇಡಿಕೆಗಳಿದ್ರೂ ಸಹ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ನಾನು ನಮ್ಮ ಅಭ್ಯರ್ಥಿ ಕೇಂದ್ರ ಸಚಿವರನ್ನ ಬದಲಾವಣೆ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಬಟ್ ಎಲ್ಲವೂ ಕೂಡ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಎಲ್ಲರೂ ಕೂಡ ನೋಡಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಹಿರಿಯರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯುವಕರು ಕೂಡ ಅವಕಾಶವನ್ನು ಕೊಡಬೇಕಾಗಿದೆ. ಇವೆಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗೊತ್ತಿರತಕ್ಕಂಥ ವಿಚಾರ. ಇದರ ಆಧಾರದ ಮೇಲೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತಾರೆ. ಆ ಸಭೆ ಸಮಾಲೋಚನಾ ಸಭೆಯಲ್ಲಿ ಚರ್ಚೆ ಆಗಿದ್ದೇನೆ. ಪ್ರಚಲಿತ ರಾಜಕೀಯ, ಸಾಮಾಜಿಕ, ಸಂಘಟನಾತ್ಮಕ ಚುನಾವಣೆ ಮೇಲೆ ಪ್ರಭಾವ ಬೀರಬಹುದಾಗಿರುವಂಥ ಇನ್ನಿತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಅಭ್ಯರ್ಥಿ ಕುರಿತಂತೆ ಚರ್ಚೆ ನಡೆಸಿದಂಥ ಸಭೆ ಅದಾಗಿರಲಿಲ್ಲ. ಟಿಕೆಟ್ ತೀರ್ಮಾನ ಆಗುವುದು ಇಲ್ಲೇ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ನಮ್ಮ ರಾಜ್ಯ ಅಧ್ಯಕ್ಷರು. ಮೊನ್ನೆ ಸಭೆಯಲ್ಲಿ ನಾನು ಇದ್ದೆ. ಟಿಕೆಟಿನ ಬಗ್ಗೆ ಚರ್ಚೆ ಆಗಿಲ್ಲ. ಅಧ್ಯಕ್ಷರು ಇಂಡಿಪೆಂಡೆಂಟ್ ಆಗಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಅದರಲ್ಲಿ ಯಾರು ಪರ ಬಂದಿದೆ, ಯಾರು ವಿರುದ್ಧ ಬಂದಿದೆ, ಈಗೇನೋ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ, ಅದೆಲ್ಲ ಊಹಾಪು. ಓಕೆ, ಇನ್ನು JDS ವಿಚಾರಕ್ಕೆ ಬರೋಣ. ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡು ಚುನಾವಣೆಗೆ ಹೋದ್ರು. ಈ ಬಾರಿ ಬಿಜೆಪಿ ಜೊತೆ ಮೈತ್ರಿ. ಲೋಕಸಭೆಯನ್ನ ಗೆದ್ದು ವಿಧಾನಸಭೆ ಸೇಡನ್ನ ತೀರಿಸಿಕೊಳ್ಳುತ್ತಾ JDS. ಲೋಕಸಮರದಲ್ಲಿ ಈಗ ಬಿಜೆಪಿ JDS ಮೈತ್ರಿಯ ಶಕ್ತಿ. ಮೈತ್ರಿ ಮಾಡ್ಕೊಂಡಿದ್ದಾರೆ ಎರಡೂ ಕೂಡ, ಚುನಾವಣಾ ಪೂರ್ವ ಮೈತ್ರಿ. ಹಳೆ ಮೈಸೂರಿನಲ್ಲಿ ಕಮಾಲ್ ಮಾಡೋದಕ್ಕೆ ಕಮಲ ದಳ ಈ ಸರ್ತಿ ಪ್ಲಾನ್ ಮಾಡ್ಕೊಂಡಿದೆ. ಯಾಕೆಂದ್ರೆ ಅವರ ಶಕ್ತಿ ಇರತಕ್ಕಂಥದ್ದೇ ಅದು. ಹಳೆ ಮೈಸೂರಿನಲ್ಲಿ 5ರಿಂದ 6 ಕ್ಷೇತ್ರಕ್ಕೆ JDS ಅವರೇನೋ ಡಿಮ್ಯಾಂಡ್ ಮಾಡ್ತಾರಂತೆ. ಬಿಜೆಪಿ ಜೊತೆ ಸೇರಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವ ಗುರಿಯನ್ನ JDS ಇಟ್ಕೊಂಡಿದೆ. ಮಂಡ್ಯದಲ್ಲಿ ಮತ್ತು ಮೈಸೂರಿನಲ್ಲಿ ಮತ್ತು ನಮ್ಮ ಹಾಸನಕ್ಕೆ ಸಂಬಂಧಪಟ್ಟಾಗೂ ಸಹ ಕೆಲವು ವಿಷಯ ಚರ್ಚೆ ಮಾಡಿದ್ದೇವೆ. ಅದರಿಂದ ನಾವು ಏನು ಸ್ಥಾನ ನಿಲ್ತೀವಿ, ನಾವು ಗೆಲ್ತಕ್ಕಂಥದ್ರ ಜೊತೆಗೆ ನಮ್ಮ ಒಂದು ಬೆಂಬಲ ಇವತ್ತೇನೋ ಮೈತ್ರಿ ಪಕ್ಷಕ್ಕೆ BJP ಜೊತೆ ಹೊಂದಾಣಿಕೆ ಮಾಡಿದ್ದೇವೆ. ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಬರಬೇಕು ಅಂತಕ್ಕಂಥದ್ದು ಇಡೀ ದೇಶದಾದ್ಯಂತ ಜನತೆಯಲ್ಲಿ ಇರ್ತಕ್ಕಂಥದ್ದೇನಿದೆ.